ಇವತ್ತು ನೋಡಿ ಒಂದೇ ದಿನ ಒಂದು ಕಡೆ ಮರಣ ಮೃದಂಗ. ಕಾರಣ ಏನು ಅದಕ್ಕೆ ಅಂತಂದರೆ ಹಾರ್ಟ್ ಅಟ್ಯಾಕ್. ಇವತ್ತು ಒಂದೇ ದಿನದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಪಾರ್ಟಿಯ ವೇಳೆ ಹಾರ್ಟ್ ಅಟ್ಯಾಕ್ನಿಂದಾಗಿ 27 ವರ್ಷದ ಸಂಜಯ್ ಸಾವನ್ನಪ್ಪಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಾಗಿರುವಂಥ ಘಟನೆ ಇದು. ಯಾಕೋ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಒಂದು ಕಡೆಗೆ ಆದರೆ, ಹಾಸನದಲ್ಲೇ ಯಾಕೆ ಹಿಂಗಾಗ್ತಾ ಇದೆ? ಆಸ್ಪತ್ರೆಗಳಿಲ್ವಾ ಅಲ್ಲಿ ಹತ್ತಿರಕ್ಕೆ? 22 ವರ್ಷದ ಹರ್ಷಿತಾ ಸಾವನ್ನಪ್ಪಿದ್ದಾರೆ. 1.5 ತಿಂಗಳ ಬಾಣಂತಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಕೊಮ್ಮೇನಹಳ್ಳಿಯ ಹರ್ಷಿತಾ ಆಯನೂರಲ್ಲಿ ಸಾವರಾಗಿರೋದು. ಪಾಪ ಎದೆ ನೋವು ಅಂತ ಹರ್ಷಿತಾ ಅವರು ಪತಿಗೆ ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಹೋಗೋ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾರೆ. ಇದೊಂದು ರೀತಿಯಾಗಿ ದುರಂತ. ಎದೆ ನೋವು ಅಂತ ಫೋನ್ ಮಾಡಿ ಕರೆಸ್ಕೊಂಡು ಆಂಬ್ಯುಲೆನ್ಸ್ಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿಡ್ತಾರೆ ಅಂತಂದರೆ ಏನು ಹೇಳಬೇಕು ಇದಕ್ಕೆ? 41 ದಿನದಲ್ಲಿ ಬರೋಬ್ಬರಿ 23 ಜನ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗಿದ್ದವರು. ಸರಣಿ ಹೃದಯಾಘಾತದ ಸಂಬಂಧ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅಂತೇಳಿ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಕೆಲವತ್ತಿ 20 ವರ್ಷದ ಕವನ ಅವರು ಸಾವನ್ನಪ್ಪಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ. ಮಗ್ಗೆಯ 55 ವರ್ಷದ ನಾಗಪ್ಪನವರು. ಇದೆಲ್ಲವೂ 41 ದಿನದಲ್ಲಿ ಆಗಿರೋದು ಸಾವಿನ ಪ್ರಕರಣಗಳು. ಹಾಸನದ 58 ವರ್ಷದ ನೀಲ್ಕಂಠಪ್ಪ, ಇವರು ಅಷ್ಟೇ ಹೃದಯಾಘಾತದಿಂದ ಬಲಿಯಾಗಿದ್ದವರು. ಈಗ ಸ್ಕ್ರೀನಲ್ಲಿ ನೋಡ್ತಾ ಇರೋ ಫೋಟೋ, ಇವರು ಹರ್ಷಿತಾ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರೋದು. ದೊಡ್ಡಪುರದ 51 ವರ್ಷದ ಕಾಂತರಾಜು, ಇವರೆಲ್ಲರೂ ಸಾವನ್ನಪ್ಪಿರೋದು 41 ದಿನಗಳ ಅಂತರದಲ್ಲೇ 23 ಜನ ಸಾವನ್ನಪ್ಪಿರೋದು. ನೋಡಿ, ಒಂದು ಕಡೆ ಸಂಜಯ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದವರು, ಮತ್ತೊಂದು ಕಡೆ ಹರ್ಷಿತಾ ಇವತ್ತು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದವರು. ಸೊ ಅಂದರೆ ನಿಂತಲ್ಲೇ ಕುಂತಲ್ಲೇ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ನಮ್ಮ ಜೀವನ ಶೈಲಿನ ಅಥವಾ ಆಹಾರ ಪದ್ಧತಿನ, ಅಥವಾ ಸರಿಯಾದ ಸಮಯದಲ್ಲಿ ಈ ಹಾರ್ಟ್ ಅಟ್ಯಾಕ್ಗೆ ಚಿಕಿತ್ಸೆ ಸಿಗೋದು ಲೇಟ್ ಆಗ್ತಾ ಇದೆಯಾ? ಅದು ಕೂಡ ಗಮನಿಸಬೇಕಾಗುತ್ತೆ.